ಎಷ್ಟೊಂದು ನನಗೆ ಆಸೆ ಇರುತ್ತೆ ಇಲ್ಲಿ ಬಂದು ನೋಡ್ಬೇಕು ಅಂತ. ನಾವು ನೋಡ್ತಾ ಇದೀವಿ ನೋಡಿ, ಅದು ಟವರ್ ಬ್ರಿಡ್ಜ್. ನೀವೇನು ಮೂವೀಸ್ ಅಲ್ಲೆಲ್ಲ ನೋಡಿರ್ತೀರಲ್ಲ, ಆಲ್ಮೋಸ್ಟ್ ಆಲ್ ಓವರ್ ದಿ ವರ್ಲ್ಡ್ ಫೇಮಸ್ ಇದು. ನಮ್ದು ದಾವಣಗೆರೆನೇ. ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಏನೋ ಅಂತ. ನೆಕ್ಸ್ಟ್ ಟೈಮ್ ಬಂದಿದ್ದಾರೆ ಮೇಡಮ್ ಲೆಟೋ ಕೆಫೆಗೆ. ಲಂಡನ್ ಬ್ರಿಡ್ಜ್ ಬೇರೆ, ಟವರ್ ಬ್ರಿಡ್ಜ್ ಬೇರೆ. ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ ಅಂತಾನೆ ಬರ್ದಿದ್ದಾರೆ. ಮತ್ತೆ ದೋಸೆ ಎಲ್ಲ, ಅದಕ್ಕೋಸ್ಕರ ಇನ್ನೊಂದ್ಸಲಿ ಬಂದಿದ್ದೀನಿ. 2 ಇಡ್ಲಿ ಆರ್ಡರ್ ಮಾಡಿದ್ದೆ, 2 ವಡಾ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಏನು ಸ್ಪೆಷಲ್ ಅಂತಂದ್ರೆ, ಆಲ್ಮೋಸ್ಟ್ ಆಲ್ ಓವರ್ ದಿ ವರ್ಲ್ಡ್ ಫೇಮಸ್ ಇದು. ಏನಪ್ಪ ಇದು ವರ್ಲ್ಡ್ ಫೇಮಸ್ ಅಂತ ಅನ್ಕೊಂಡಿದ್ದೀರಾ? ದ ಫೇಮಸ್ ಲಂಡನ್ ಬ್ರಿಡ್ಜಿಗೆ ಹೋಗ್ತಾ ಇದ್ದೀನಿ ಇವತ್ತು. ಲಂಡನ್ ಬ್ರಿಡ್ಜ್ ಬೇರೆ, ಟವರ್ ಬ್ರಿಡ್ಜ್ ಬೇರೆ. ಇವತ್ತು ಇದು ಎರಡನ್ನೂ ತೋರಿಸ್ತೀನಿ. ಲಂಡನ್ ಬ್ರಿಡ್ಜ್ ಯಾವುದು, ಟವರ್ ಬ್ರಿಡ್ಜ್ ಯಾವುದು ಅಂತ. ತುಂಬ ಜನ ಏನು ಅನ್ಕೊಂಡಿದ್ದಾರೆ ಅಂದರೆ, ಆಲ್ಮೋಸ್ಟ್ ನಾನು ಮುಂಚೆ ಗೊತ್ತಿದ್ದಿಲ್ಲ ನನಗೂ, ಬರೋಕ್ಕಿಂತ ಮುಂಚೆ ನಾನು ಹಂಗೆ ಅಂದ್ಕೊಂಡಿದ್ದೆ ಲಂಡನ್ ಬ್ರಿಡ್ಜು ಟವರ್ ಬ್ರಿಡ್ಜ್ ಎರಡೂ ಒಂದೇ ಅಂತ. ಬಟ್ ಅದು ಬೇರೆ ಇದು ಬೇರೆ. ಈ ಕಡೆ ಟವರ್ ಬ್ರಿಡ್ಜು, ಅದೇನು ಬ್ರಿಡ್ಜ್ ಓಪನ್ ಆಗುತ್ತಲ್ಲ ಅದು ಟವರ್ ಬ್ರಿಡ್ಜು. ಇನ್ನೊಂದು ಬ್ರಿಡ್ಜು ಪ್ಲೇನ್ ಆಗಿರೋದು ಅದು ಲಂಡನ್ ಬ್ರಿಡ್ಜು. ತೋರಿಸ್ತೀನಿ ಎರಡನ್ನೂ. ಓನಾ, ಲೆಟ್ಸ್ ಗೋ. ಅದಕ್ಕಿಂತ ಮುಂಚೆ ಸ್ವಲ್ಪ ಹೊಟ್ಟೆ ಹಸಿತೈತೆ, ಸ್ವಲ್ಪ ತಿಂಡಿ ತಿನ್ಕೊಂಡು ಹೋಗ್ಬೇಕು. ಮತ್ತು ನನ್ನ ಫ್ರೆಂಡ್ಸ್ನೂ ತೋರಿಸ್ತೀನಿ ಯಾರ್ಯಾರು ಬರ್ತಾರೆ ಏನು ಅಂತ. ಲಾಸ್ಟ್ ಟೈಮ್ ಟೆಂಪಲಿಗೆ ಬಂದಿದ್ದೆ. ಇದೇ ಮಹಾಲಕ್ಷ್ಮಿ ಟೆಂಪಲ್ಲು, ಇದೇ ಆನಂದ ಭವನ. ಲಾಸ್ಟ್ ಟೈಮ್ ತಿನ್ಕೊಂಡು ಹೋಗಿದ್ದಕ್ಕೆ ಭಾಳ ಚೆನ್ನಾಗಿತ್ತು ಇಡ್ಲಿ ಮತ್ತು ದೋಸೆ ಎಲ್ಲ. ಸೊ ಅದಕ್ಕೋಸ್ಕರ ಇನ್ನೊಂದ್ಸಲಿ ಬಂದಿದ್ದೀನಿ. ಇವತ್ತೂ ದೋಸೆ ಇಡ್ಲಿ ಎಲ್ಲ ಟ್ರೈ ಮಾಡೋಣ. ನೋಡಿ ಸ್ವೀಟ್ಸು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ಲಡ್ಡು ಇದೇ ಇಲ್ಲೇ ಕೂತಿದ್ದು ನಾವು ಲಾಸ್ಟ್ ಟೈಮು. ಇವತ್ತೇನು ಆರ್ಡ್ರ್ ಮಾಡ್ತೇನೆ ಅಂತ ನೋಡೋಣ. ಹೊರಗಡೆ ನೋಡಿದರೆ ಮಾತ್ರ ಲಂಡನ್ ಅನ್ಸುತ್ತೆ, ಒಳಗಡೆ ನೋಡಿದರೆ ನಮ್ಮ ಬೆಂಗಳೂರಲ್ಲೋ ಅಥವಾ ಎಲ್ಲ ಕೂತೀವಿ ಅಂತ ಅನಿಸ್ತೈತೆ. ನೋಡಿ ಹೋಟ್ಲು ನೋಡಿದರೆ ಏನಂತ ಫೀಲ್ ಬರುತ್ತೆ ಕಮೆಂಟ್ ಹಾಕಿ. 2 ಇಡ್ಲಿ ಆರ್ಡ್ರ್ ಮಾಡಿದ್ದೆ, 2 ವಡಾ ಮತ್ತು ದೋಸೆ ಬರ್ತೈತೆ. ತೋರಿಸ್ತೀನಿ ಅದನ್ನು. ಏನು ಅಷ್ಟು ಒಬ್ಬನೇ ತಿಂತಾನ ಅಂತ ಅನ್ಕೊಂಡಿದ್ದೀರಾ? ಆಮೇಲೆ ತೋರಿಸ್ತೀನಿ ಯಾರು ತಿಂತಾರೆ ಅಂತ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ, ನಮ್ಮ ತಾಯಿ ಸತ್ತೋಗುವೆ. ಮಸಾಲೆ ದೋಸೆ, ಇದು ಮೈಸೂರು ಮಸಾಲೆ ದೋಸೆ. ಇವ್ರು ಮೈಸೂರವರು, ಸೊ ಮೈಸೂರು ಮಸಾಲೆ ದೋಸೆ ತಗೊಂಡಿದ್ದಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನಾನು ದಾವಣಗೆರೆಯವನು, ಸೊ ಅದಕ್ಕೇನೆ ನಾರ್ಮಲ್, ನಂದು ಬಟರ್ ಅಲ್ಲ, ನಾರ್ಮಲ್ ಮಸಾಲೆ ದೋಸೆ. ಪೂರಿ, ಇಡ್ಲಿ, ವಡ. ಇವರಿಬ್ಬರೇನು ನನ್ನ ಫ್ರೆಂಡ್ಸು. ಇವರು ಸೈಬರ್ ಸೆಕ್ಯೂರಿಟಿ. ಇವರು ಮೈಸೂರಿನವರು, ಇವರು ದಾವಣಗೆರೆಯವರು. ನಮಸ್ಕಾರ. ಫೈನಲ್ ಆಗಿ ಒಂದು ಕಾಫಿ ನೋಡಿ, ಸ್ಟೀಲ್ ಲೋಟ ಕಾಫಿ, ಸೇಮ್ ನಮ್ಮ ಇಂಡಿಯನ್ ಫೀಲಿಂಗೆ. ದೋಸೆ ಮಾತ್ರ ಸಖತ್ತಾಗಿತ್ತು, ಪೂರಿನೂ ಸಖತ್ತಾಗೈತೆ. ನಾನು ಲಾಸ್ಟ್ ಟೈಮೂ ಹೇಳಿದ್ದೆ, ಇಡ್ಲಿನೂ ಸ್ಮೂತಾಗಿ ಚೆನ್ನಾಗೈತೆ, ವಡನೂ ಮಸ್ತ್ ಐತೆ, ಕಾಫಿನೂ ಚೆನ್ನಾಗೈತೆ. ನೋಡಿ ಲೋಬಾನ ಹಾಕಿದ್ದಾರೆ, ಒಳ್ಳೆ ಫೀಲಿಂಗು. ಇವಾಗೆಲ್ಲ ತಿಂಡಿ ಮುಗಿಸ್ಕೊಂಡ್ವಿ ಮೂವರನ್ನು. ಆಗಲೇ ನೋಡಿರ್ಬೋದು, ಎಲ್ಲ ತೋರಿಸಿದ್ರೆ ಏನು ಒಬ್ಬನೇ ಅಷ್ಟು ತಿಂತಾನಲ್ಲ ಅಂತ. ಇಲ್ಲ, ಇವರು ಇಬ್ಬರು ಇದ್ದರು, ಇನ್ನೂ ಇಬ್ಬರು ಬರೋರಿದ್ದಾರೆ. ಅಷ್ಟರು ಸೇರ್ಕೊಂಡು ಲಂಡನ್ ಬ್ರಿಡ್ಜಿಗೆ ಹೋಗ್ತಾ ಇದ್ದೀವಿ ಇವತ್ತು. ಲಂಡನ್ ಬ್ರಿಡ್ಜು ಫೇಮಸ್, ದ ವರ್ಲ್ಡ್ ಫೇಮಸ್ ಲಂಡನ್ ಬ್ರಿಡ್ಜಿಗೆ ಹೋಗ್ತಿದ್ದೀನಿ. ಹೊರಗಡೆ ಹೋಗ್ತಾ ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಏನೋ ಅಂತ. ಮೀಟರ್ ನೋಡಿ, ಅದು ಟವರ್ ಬ್ರಿಡ್ಜು. ನೀವೇನು ಮೂವೀಸ್ ಅಲ್ಲೆಲ್ಲ ನೋಡಿರ್ತೀರಲ್ಲ, 2 ಬ್ರಿಡ್ಜ್ ಹಿಂಗೆ ಓಪನ್ ಆಗುತ್ತೆ ಆ ಕಡೆ ಈ ಕಡೆ, ಅದೇನೇ ಟವರ್ ಬ್ರಿಡ್ಜ್ ಅಲ್ಲಿ ಕಾಣಿಸ್ತಿದಲ್ಲ, ಅದು ಟವರ್ ಬ್ರಿಡ್ಜು. ಇದು ಲಂಡನ್ ಬ್ರಿಡ್ಜು. ಎಲ್ರಿಗೂ ಇದೇ ಕನ್ಫ್ಯೂಸ್ ಇರೋದು, ಲಂಡನ್ ಬ್ರಿಡ್ಜು ಟವರ್ ಬ್ರಿಡ್ಜ್ ಎರಡು ಒಂದೇ ಅನ್ಕೊಂಡಿದ್ದೀರಾ. ಎರಡನ್ನೂ ಸಪ್ರೇಟ್. ಲಂಡನ್ ಬ್ರಿಡ್ಜ್ ಬೇರೆ, ಟವರ್ ಬ್ರಿಡ್ಜ್ ಬೇರೆ. ನಾನು ಹಿಂದ್ಗಡೆ ಏನು ನೋಡ್ತಿದ್ದಲ್ಲ, ಇದು ಟವರ್ ಬ್ರಿಡ್ಜು. ಈಗ ಅಲ್ಲಿಗೂ ಹತ್ರ ಹೋಗ್ತೀನಿ, ತೋರಿಸ್ತೀನಿ. ಎಲ್ಲ ಫೋಟೋಶೂಟ್ ನಡೀತೈತೆ. ನಾವು ಒಂದು ಸ್ವಲ್ಪ ಫೋಟೋಸ್ ತಗೊಂಡು ಹೋಗೋಣ ಬನ್ನಿರಿ. ಇವಾಗ ಇಲ್ಲಿಂದ ನೋಡಿ ಇಲ್ಲಾಸ್ ಹೋಗ್ಬೇಕು. ಇವಾಗ ನೋಡಿ ಇಲ್ಲಿಂದ ಇಳಿದು ಕೆಳಗೆ ಹೋಗ್ತಿದ್ದೀನಿ. ನೋಡಿ ಬೋಟ್ ಹೋಗ್ತೈತೆ, ಲಂಡನ್ ಐ ರಿವರ್ ಕ್ರೂಸ್. ಊಬರ್ ಬೋಟು ಬುಕ್ ಮಾಡ್ಕೊಂಡು ಹೋಗ್ಬೋದು. ಇನ್ನೂ ಥೇಮ್ಸ್ ಲೇಕ್ ಹೆಂಗಿದೆ ವ್ಯೂ. ಇದು ಟವರ್ ಬ್ರಿಡ್ಜು. ಇದು ನೋಡಿ, ಇದೇ ಲಂಡನ್ ಬ್ರಿಡ್ಜು. ಇದು ಶಾರ್ಡ್. ಇದು ನೋಡಿ ಹೆಂಗಿದೆ ವ್ಯೂ. ಲಂಡನ್ ಬ್ರಿಡ್ಜ್ ಅಂತ ಬರ್ದಿದ್ದಾರೆ ನೋಡಿ ಅಲ್ಲಿ. ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ ಅಂತಾನೆ ಬರ್ದಿದ್ದಾರೆ. ಲಂಡನ್ ಬ್ರಿಡ್ಜ್ ಬೇರೆ, ಟವರ್ ಬ್ರಿಡ್ಜ್ ಬೇರೆ. ಯಪ್ಪ ಗುರು, ಎಂಥ ಚಳಿ ಅಂತಂದರೆ ಫುಲ್ ನಡಕ್ತಿದ್ದೀನಪ್ಪ ನಾನಂತ್ರೂ. ಎಲ್ಲಿ ಹಿಂಗೇನೆ ನೋಡಿ ಹೆಂಗಿದೆ. ಕೆಳಗಡೆನೆ ರಿವರು. ಅಲ್ಲ
ಅಲ್ಲಲ್ಲ ಕೆಳಗಡೆನೆ ರಿವರ್ ಐತೆ ಅಂದೆ. ಏನಂದೆ? ರಿವರ್ ರಿವರ್ ಮೇಲಿರಲ್ಲ, ನಾನು ಹೇಳಿದ್ದು ಕೆಳಗಡೆನೆ ರಿವರ್ ಐತೆ ಅಂತ. ಓ ಯಾರೋ ಬೀಗ ಹಾಕಿದ್ದಾರೆ. ಆ ದೇವಸ್ಥಾನದಲ್ಲಿ ಕಟ್ತೀವಲ್ಲ. ಹೆಂಗ್ ಕಾಣಿಸ್ತೈತೆ ಟವರ್ ಬ್ರಿಡ್ಜು? ಬುಕ್ಸಲ್ಲೆಲ್ಲ ನೋಡ್ತಿದ್ವಿ, ಕ್ಲಾಸ್ಮೇಟ್ ಬುಕ್ಸಲ್ಲಿ ಅವಾಗ ಲಂಡನ್ ಐನ ಮತ್ತೆ ಟವರ್ ಬ್ರಿಡ್ಜ್ನ. ಹೆಂಗ ಅನಿಸ್ತೈತೆ ಟವರ್ ಬ್ರಿಡ್ಜ್ ನೋಡಿದ್ದಿ? ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ. ಹೆಂಗ ಅನಿಸ್ತೈತೆ ಟವರ್ ಬ್ರಿಡ್ಜಿಗೆ ಬಂದಿದ್ಕೆ? ಮುಂಚೆ ಎಲ್ಲ ಕ್ಲಾಸ್ಮೇಟ್ ಬುಕ್ ನೋಟ್ ಅಲ್ಲಿ ನೋಡ್ತಾ ಇದ್ವಿ ಇದನ್ನ ಫೋಟೋನ. ಇವಾಗ ಇಲ್ಲೇ ನೋಡ್ತಾ ಇರೋದು ಫುಲ್ ಖುಷಿ ಆಗ್ತಾ ಇದೆ. ಎಷ್ಟೊಂದ್ ಜನಕ್ಕೆ ಆಸೆ ಇರತ್ತೆ ಇಲ್ಲಿ ಬಂದು ನೋಡ್ಬೇಕು ಅಂತ. ನಾವು ನೋಡ್ತಾ ಇದೀವಿ. ಕನ್ಫ್ಯೂಸ್ ಇತ್ತಾ ನಿನಗೂನು? ಟವರ್ ಬ್ರಿಡ್ಜ್ ಲಂಡನ್ ಬ್ರಿಡ್ಜ್ ಎರಡು ಲಂಡನ್ ಬ್ರಿಡ್ಜ್ ಅಂತ ಅನ್ಕೊಂಡಿದ್ದೆ. ನಮ್ ಹಿಂದೆ ಇರೋದು ಇದು ನಮ್ ಹಿಂದ್ಗಡೆ ಇದೇನ್ ಕಾಣಿಸ್ತೈತಲ್ಲ ಅದು ಲಂಡನ್ ಬ್ರಿಡ್ಜ್. ಈ ಕಡೆ ಕಾಣಿಸ್ತಾ ಇರೋದು ಟವರ್ ಬ್ರಿಡ್ಜ್. ಅದೇನೆ ಓಪನ್ ಆಗುತ್ತೆ, ಎಲ್ಲ ನೋಡಿರ್ತೀರಲ್ಲ ಮೂವೀಸ್ ಅಲ್ಲಿ, ಅದೇನೆ ಓಪನ್ ಆಗೋದು. ಈ ತರ ದೊಡ್ಡ ದೊಡ್ಡ ಶಿಪ್ ಬಂದಾಗ ಓಪನ್ ಆಗುತ್ತೆ ಅದು ನನಗೂ ಗೊತ್ತಿಲ್ಲ ಟೈಮಿಂಗ್ಸ್ ಯಾವಾಗ ಓಪನ್ ಆಗುತ್ತೆ ಏನು ಅಂತ. ಕೇಳ್ಬೇಕು ಯಾರಾದ್ರೂ, ಯಾರಿಗೂ ಎಕ್ಸಾಕ್ಟ್ ಟೈಮಿಂಗ್ಸ್ ಗೊತ್ತಿಲ್ಲ. ಶಿಪ್ ಯಾವಾಗ ಬರುತ್ತೋ ಅವಾಗ ಓಪನ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನೇನು ಮಾಡೋಣ, ಓಪನ್ ಆಗೋದು ನೋಡಿ. ಯಾವಾಗಾದ್ರೂ ನಮ್ಮ ಅದೃಷ್ಟಕ್ಕೆ ಯಾವಾಗಾದ್ರೂ ನಾನು ಬಂದಾಗ ಓಪನ್ ಆದರೆ ಲಕ್ ಅನ್ಕೋಬೇಕಷ್ಟೆ. ನಿಮಗೆ ಹೆಂಗೆ ಅನಿಸ್ತಿದೆ ಮೇಡಮ್? ಇಮೋಷನಲ್ ಡ್ಯಾಮೇಜ್. ಹೆಲಿಕಾಪ್ಟರ್ ಹೋಗ್ತೈತೆ ನೋಡಿ ಮೇಲೆ. ನಮ್ಮ ಹೆಲಿಕಾಪ್ಟರ್ ಕರ್ಕೊಂಡು ಹೋದ್ರೆ ನಿಮ್ಮ ಅಪ್ಪ ಕೊಡ್ತಾನೆ. ಹೆಂಗಿರುತ್ತೆ ವ್ಯೂ? ಹೆಲಿಕಾಪ್ಟರ್ ಅಲ್ಲಿ ಏರೋಪ್ಲೇನು. ವಾವ್, ಶಾರ್ಡು, ಟವರ್ ಬ್ರಿಡ್ಜು, ಲಂಡನ್ ಬ್ರಿಡ್ಜು. ಯಾರೇ ಸಿಗುತ್ತೆ ಗುರು ಈ ಪುಣ್ಯ? ಸಿಕ್ಕಿರೋ ನಮ್ಗೇನೆ ಪುಣ್ಯ. ನಾವೇನು ಕೋಟ್ಯಾಧೀಶ್ವರಲ್ಲ, ಆರಾಮ್ ಮಿಡಲ್ ಕ್ಲಾಸ್ ನಾವು. ನಮಗೆ ಇಷ್ಟೊಂದು ಏನು ಹೇಳ್ತಾರೆ ಅದಕ್ಕೆ, ನಮ್ಗೆ ಇಷ್ಟೊಂದು ನೋಡಕ್ ಭಾಗ್ಯ ಸಿಕ್ಕೈತಲ್ಲ. ಇಷ್ಟು ಕಷ್ಟಪಟ್ಟು ಎಲ್ಲ ಮಾಡ್ಕೊಂಡ್ ಬಂದಿದ್ಕೊಂಡು ಇಲ್ಲಿ ನೋಡಿದ್ರೆ ಒಂಥರ ಸಾರ್ಥಕ ಆಗುತ್ತೆ ಬಂದಿದ್ದು. ಇಲ್ಲಿ ನೋಡಿ ಪಾಪ ನಾಯಿ ಚಳಿಗೆ ಫುಲ್ ಶೀಟ್ಕೊಂಡು ಹೋಗ್ಬಿಟ್ಟೈತೆ. ನಾನು ಶೀಟ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಯಪ್ಪ ಫುಲ್ ಚಳಿ ಗುರು. ಹೆಂಗೆ ಶಿವರಿಂಗ್ ಆಗ್ತೈತಂದರೆ ಕಾಲು ಕೈಯೆಲ್ಲ. ನಾನು ದೌಲತ್ತಲ್ಲಿ ಜಾಕೆಟ್ ಇಲ್ದಂಗೆ ಬಂದ್ಬಿಟ್ಟಿನಿ. ಯಪ್ಪ ಇನ್ಮೇಲೆ ಯಾವತ್ತೂ ಈ ವೆದರ್ ಪ್ರಿಡಿಕ್ಷನ್ ನೋಡ್ಕೊಂಡು ಮಾತ್ರ ಜಾಕೆಟ್ ಇಲ್ದಂಗೆ ಬರಬಾರ್ದು. ವಾರ ಪೂರ್ತಿ ಬರೀ ಕಾಲೇಜು ಕೆಲಸ ಪಾರ್ಟ್ ಟೈಮು ಅನ್ಕೊಂತ ಅಡ್ಡಾಡ್ತಿರ್ತೀವಿ. ಈ ಥರ ಜಾಗ ನೋಡಿದ್ಮೇಲೆ ಮನ್ಸಿಗೆ ಒಂಥರ ಏನೋ ಒಂಥರ ಫೀಲಿಂಗು. ಇಂಡಿಯಾನು ನೆನ್ಸ್ಕೊಂಡು ನಮ್ಮ ಮನೇನೂ ನೆನ್ಸ್ಕೊಂಡು ಬೇಜಾರಾಗಿರ್ತೀವಿ. ಈ ಥರ ಹೊರಗೆ ಬಂದಾಗ ಒಂಥರ ಫೀಲ್, ಒಂಥರ ಹೆಂಗನ್ಸುತ್ತೆ ಅಂತಂದರೆ ಹೆಂಗನ್ಸುತ್ತೆ, ಯಾವ ಇವೆಲ್ಲ ಎಲ್ಲ ಕೆಲಸನೂ ಕಷ್ಟ ಎಲ್ಲ ಮರ್ತೋಗ್ಬಿಡತ್ತೆ ಅಷ್ಟೇ. ಎಲ್ಲ ಕಷ್ಟನೂ ಮರ್ತೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ನಮ್ಮ ಫ್ಯಾಮಿಲಿನೂ ಒಂದ್ಸಲಿ ಟವರ್ ಬ್ರಿಡ್ಜ್ ನೋಡೋಕೆ ಕರ್ಕೊಂಬರ್ಬೇಕು. ಇವಾಗಲೇ ಬೇಡ, ಎಲ್ಲ ನಾವು ಸೆಟಲ್ ಆದಮೇಲೆ ಎಲ್ಲ ಆದ್ಮೇಲೆ ಕರ್ಕೊಂಬರೋಣ. ಎಷ್ಟು ಚೆನ್ನಾಗೈತಲ್ಲ ಈ ಟವರ್ ಬ್ರಿಡ್ಜ್. ಇದು ಟವರ್ ಬ್ರಿಡ್ಜ್ ಪಕ್ಕನೇ ಇಲ್ಲಿ ರೆಸ್ಟೋರೆಂಟು. ಹುಡುಗಿರೊಂದು ಎಲ್ಲೋದ ಸ್ನ್ಯಾಪ್ ಹಾಕೋದೊಂದು ಬಿಡಲ್ಲ ನೋಡ್ರಿ. ಎಲ್ಲೋದ್ರೂ ಬರೇ ಸ್ನ್ಯಾಪು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಇಷ್ಟನೇ ನೋಡಿ ಟವರ್ ಬ್ರಿಡ್ಜು ಲಂಡನ್ ಬ್ರಿಡ್ಜ್ ಅಂದರೆ. ಬರೋಕ್ಕಿಂತ ಮುಂಚೆ ಭಾಳ ಎಕ್ಸೈಟ್ಮೆಂಟ್ ಇರುತ್ತೆ. ನಾವು ನೋಡಿ ಇದು 3ನೇ ಸಲಿನೋ 4ನೇ ಸಲಿನೋ ನೋಡ್ತಿರೋದು ಆಲ್ರೆಡಿ ಟವರ್ ಬ್ರಿಡ್ಜ್ನ. ಮಾತಾಡೋಕ್ಕಾಗ್ತಿಲ್ಲ, ಅಷ್ಟು ಚಳಿ ಆಗ್ತೈತೆ. ಯಪ್ಪ ಒಂದ್ಸಲ ಶೋಕಿ ಮಾಡ್ಕೊಂಡಲ್ಲ ನಾನು, ಬಿಡು ಬಿಸಿಲಿರ್ತೈತೆ ಆರಾಮಾಗೆ. ಇವಾಗಾದ್ರೂ ಜಾಕೆಟ್ ಬಿಚ್ಚಿ ಹೋಗೋಣ ಅಂತ ಬಂದೆ. ಆದ್ರೂ ಸಖತ್ತು ಚಳಿ ಐತಪ್ಪ. ಯಪ್ಪ ಗಾಳಿ ಒಂದ್ಸಲಿ ಬೀಸ್ತು ಅಂದರೆ ಎಲ್ಲ ಫ್ರೀಸ್ ಆಗಿ ಹೋಗ್ತಾವೆ. ಇಲ್ಲ ಇಲ್ಲಿ ವೆದರ್ ಪ್ರಿಡಿಕ್ಷನ್ ಎಲ್ಲರೂ ನಂಬ್ತಾರೆ, ಬಟ್ ಇವತ್ತು ಯಾಕೋ ಒಂದು ಸ್ವಲ್ಪ ಚೇಂಜ್ ಆಗೈತೆ. ಯಪ್ಪ ಈಗ ಇಲ್ಲಿ ಒಂದು ಫೀಲ್ ಮಾಡ್ರಿ, ಈಗ ಅದಷ್ಟು ಟಾಪ್ಗಳು ಮೇಲ್ಗಡೆ ಹೋಗಿ ನಿಂತ್ಕೊಂಡ್ರೆ, ಈ ಚಳಿಯಲ್ಲಿ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಹೆಂಗೆ ಆಗ್ಬೇಡ, ಎಲ್ಲ ಕಿತ್ಕೊಂಡು ಹೋಗಿರ್ತವೆ. ಇಲ್ಲೇ ಎಲ್ಲ ಕಿತ್ಕೊಂಡು ಹೋಗ್ತೈತೆ. ಇನ್ನು ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ರೆ ಮುಗೀತು ಕತೆ. ಇವಾಗ ಲಂಡನ್ ಬ್ರಿಡ್ಜ್ ಟೂರ್ ಮುಗೀತು, ಟವರ್ ಬ್ರಿಡ್ಜಿನ ಟೂರ್ ಮುಗೀತು. ನಂದು ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೇ ಲಂಡನ್ ಐ ಮತ್ತು ಬಿಗ್ ಬೆನ್ನು ತೋರಿಸಿದ್ದೀನಿ. ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫಸ್ಟು. ಆ ವಿಡಿಯೋ ಆದಮೇಲೆ ಲಂಡನ್ ಬ್ರಿಡ್ಜ್ ತೋರಿಸ್ತೀನಿ. ಬಿಗ್ ಬೆನಲ್ಲಿ ಒಂದು ಏನೋ ಇನ್ಸಿಡೆಂಟ್ ನಡೆದಿತ್ತು, ಅದನ್ನು ವಿಡಿಯೋ ಅಪ್ಲೋಡ್ ನೋಡಿರ್ತೀರ. ಈ ವಿಡಿಯೋ ಬರೋಕ್ಕಿಂತ ಮುಂಚೆನೇ ಆ ವಿಡಿಯೋ ನೋಡಿರ್ತೀರ ಆಲ್ರೆಡಿ. ಇವಾಗೆಲ್ಲ ಮುಗಿಸ್ಕೊಂಡೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಏನಾರ ಸ್ವಲ್ಪ ತಿನ್ಕೊಂಡು ಹೋಗೋಣ. ಏನಾರ ತಿನ್ಕೊಂಡು ಅಂತಂದರೆ ಕೆಫೆಗೆ ಹೋಗ್ತಿದ್ದೀನಿ, ಲೆಟೋ ಕೆಫೆ ಅಂತ. ಈ ಲೆಟೋ ಕೆಫೆ ಬಂದುಬಿಟ್ಟು ಆಲಿಯಾ ಭಟ್ದು ಫೇಮಸ್ ಚೀಸ್ ಕೇಕ್ ಅಲ್ಲ, ಮಿಲ್ಕ್ ಕೇಕ್ ತಾನೇ ಅದು ಆಲಿಯಾ ಭಟ್ಗೆ ರಣವೀರ್ ಸಿಂಗು ಲಂಡನ್ನಿಗೆ ಬಂದಾಗ ಇಲ್ಲಿಂದ ಪಾರ್ಸಲ್ ತೊಗೊಂಡು ಇಂಡಿಯಾಗೆ ತೊಗೊಂಡು ಹೋಗ್ತಿದ್ರಂತೆ.
ಲೆಕ್ಕ ಹಾಕಿ ಅಂಥದ್ದು ಏನು ಫೇಮಸ್ ಇರಬೇಡ ಅದ್ರಾಗೆ. ಇವಾಗ ಹೋಗಿ ನೋಡೋಣ ಏನೇನು ಫೇಮಸ್, ಅದು ಹೆಂಗಿರುತ್ತೆ ಅದು ಕೇಕು ಏನೋ ಅಂತ. ಲೆಟ್ಸ್ ಗೋ. ಕಾಸ್ಟ್ಲಿ ಇದ್ರೂ ತಿನ್ಬೇಕು, ಕಾಸ್ಟ್ಲಿ ಇದ್ರೂ ತಿನ್ಬೇಕು. ನೀವೇನ್ ಬಿಡ್ರಿ ಸಾವುಕಾರ ಮಂದಿ. ನಿಮಗೋಸ್ಕರ ಕಾಸ್ಟ್ಲಿ ಇದ್ರೂ ತಿಂತೀನಿ, ಕಡಿಮೆ ಇದ್ರೂ ತಿಂತೀನಿ, ಹೆಂಗಿದ್ರು ತಿನ್ನಲೇಬೇಕು. ನಿಮಗೆ ತೋರಿಸ್ತೀನಿ ಬನ್ನಿರಿ. ಇವಾಗ ಜಸ್ಟ್ ಬಾಂಡ್ ಸ್ಟ್ರೀಟಿಗೆ ಎಂಟ್ರಿ ಆಗಿದ್ದೀವಿ. ಲೆಟೋ ಕೆಫೆಗೆ ಹೋಗ್ತಾ ಇದ್ದೀನಿ. ಇದೇನೆ ನೋಡಿ ಲೆಟೋ ಕೆಫೆ. ಇದು ಬಾಂಡ್ ಸ್ಟ್ರೀಟ್. ಇದರಲ್ಲೇ ಮೂರು ರೋಡ್ ಇದ್ದಾವೆ. 3 ರೋಡ್ಸ್ ಇದ್ದಾವೆ. 3 ರೋಡ್ಸಲ್ಲೂ ಒಂದು ರೋಡಲ್ಲಿ ಲೂಯಿ ವಿಟನ್ ಶಾಪು, ಡಿಯೋರು, ಈ ಥರ ಲಕ್ಸುರಿ ಬ್ರ್ಯಾಂಡ್ಸು, ಈ ಥರ ಶಾಪ್ ಕೆಫೇಸು, ಈ ಥರ ಇನ್ನೊಂದು ಸ್ಟ್ರೀಟ್ ಇದೆ. ಈ ಥರ ಇದೆ ನೋಡಿ ಲೆಟೋ ಕೆಫೆ. ಹೊರಗಡೆಯಿಂದಾನೇ ಎಲ್ಲ ಕಾಣಿಸುತ್ತೆ ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ. ವಾವ್. ಒಳಗಡೆ ಹೋಗೋಣವಾ? ಬನ್ನಿ ಒಳಗಡೆ ಹೋಗೋಣ. ರೈಟ್. ರಿಸರ್ವ್ ಏನಾದರೂ ಮಾಡ್ಬೇಕಿತ್ತ? ಕೆಲವೊಂದು ಟೈಮು ಕ್ರಿಸ್ಮಸ್ ಟೈಮಲ್ಲೆಲ್ಲ ಭಾಳ ರಶ್ ಇರ್ತೈತೆ. ಕ್ರಿಸ್ಮಸ್ ಟೈಮಲ್ಲಿ ರಿಸರ್ವ್ ಮಾಡೇ ಬರಬೇಕಿತ್ತು. ಇವಾಗ ಏನು ತೊಂದರೆ ಇಲ್ಲ, ಫ್ರೀ ಇದೆ ನೋಡಿ. ಈ ಥರ ಇದೆ ಒಳಗಡೆ. ವೈಬ್ಸ್ ಚೆನ್ನಾಗಿದೆ ನೋಡಿ, ಲೈಟಿಂಗ್ಸು. ಎಷ್ಟು ಟೈಮ್ ಬಂದಿದ್ದೀರಾ ಮೇಡಮ್ ಲೆಟೋ ಕೆಫೆಗೆ? ನಾನು ಲಂಡನ್ ಬಂದಾಗಿಂದ ಇದೊಂದು 4th or 5th ಟೈಮ್ ಬರ್ತಿದ್ದೀನಿ. 4-5 ಟೈಮ್ಸಾ? ಆದರೆ ಏನೇನು ಟ್ರೈ ಮಾಡಿದ್ದೀರಾ ಲೆಟೋ ಕೆಫೆಲಿ? ಮತ್ತೆ ದುಬೈದು ಕುನಾಫಾ ಅದೊಂದು ಟ್ರೈ ಮಾಡಿದ್ದೀನಿ. ಓಕೆ. ಚಾಕ್ಲೇಟ್ ಒಂದು ಟ್ರೈ ಮಾಡಿದ್ದೀನಿ. ಓಕೆ. ಬಟ್ ನನಗೇನೋ ಈ ಲೆಟೋ ಕೆಫೆಗಿಂತ ಇಟಾಲಿಯನ್ ಬಿಯರ್ ಸಖತ್ತಾಗಿರುತ್ತೆ. ಲೆಟೋ ಕೆಫೆಗಿನ ಇಟಾಲಿಯನ್ ಬಿಯರ್ ಸಖತ್ತಾಗಿರುತ್ತಂತೆ. ಅಲ್ಲೂ ಸೇಮ್. ನನಗೆ ಇಷ್ಟ, ನನಗೆ ಆ ಫ್ಲೇವರ್ಸ್ ಅಂದರೆ ಇದು ನೋಡಿ ಎಷ್ಟೊಂದು ಕೇಕ್ಸ್ ಇದ್ದಾವೆ, ಡಿಫ್ರೆಂಟ್ ಕೇಕ್ಸು. ಬಟ್ ನಮಗೆ ಟ್ರೈ ಮಾಡೋಕ್ಕೆ ಒಂದೇ ಕೇಕು. ಯಾವುದು ದುಬೈ ಫೇಮಸ್ ಚಾಕ್ಲೇಟ್ ಕೇಕ್ ಒಂದು ಬಿಟ್ಟರೆ ಮತ್ತು ಇನ್ನೊಂದು ಯಾವುದು ಚೀಸ್ ಕೇಕಾ? ಚೀಸ್ ಕೇಕ್ ಯಾವ್ದು ಚೆನ್ನಾಗಿರುತ್ತೋ ಅದು ಟ್ರೈ ಮಾಡ್ತೀನಿ. ಫ್ರೆಂಡ್ಸ್ ಎಲ್ಲರೂ ಯಾವುದೇ ಚೂಸ್ ಮಾಡ್ತಾರೋ ಅದನ್ನ. ಕೇಕ್ಸ್ ಹೆಸರು ಗೊತ್ತಿಲ್ಲ ಯಾವ್ಯಾವ ಕೇಕ್ಸ್ ಅಂತ, ಬಟ್ ದುಬೈ ಫೇಮಸ್ ಚಾಕ್ಲೇಟು ಇದೆ ಅಂತ ಇಲ್ಲಿ. ಆಮೇಲೆ ಟ್ರೈ ಮಾಡೋಣ. ಲೆಟ್ಸ್ ಗೋ. ಕೂರೋಣ ಬನ್ನಿ. ಸಖತ್ತಾಗೈತೆ ನೋಡಿ ಲೆಟೋ ಕೆಫೆ. ಇದು ನೋಡಿ ಲೆಟೋ ಕೆಫೆದ ಮೆನು ಹೆಂಗೆ ಕೊಟ್ಟಿದ್ದಾರೆ. ಹುಡುಗಿ ನಾಯಿ ಹಿಡ್ಕೊಂಡು ಹೋಗ್ತಿರೋದು ನೋಡಿ. ಮೆನು ಹೆಂಗಿದೆ, ಹಿಂದ್ಗಡೆ ಮೆನು ಇದೆ. ಇದು ನಾಯಿ ಏನು ಸುಮ್ಮನೆ ಕೊಟ್ಟಿಲ್ಲ ಪಿಕ್ಚರ್. ಈ ಥರ ಸೇಮ್ ಇದೇ ಥರನೇ ಇರ್ತಾವೆ ಲಂಡನಲ್ಲಿ ಎಲ್ಲ ನಾಯಿಗಳು. ಅದೇನು ನಾಯಿಗಳು ಏನೋ ಗೊತ್ತೇ ಆಗಲ್ಲಪ್ಪ, ವಿಚಿತ್ರ. ಇಲ್ಲಂದ್ರೂ ಸೇಮ್ ನೋಡಿ, ಸೇಮ್ ಇದೇ ಥರ ಚಿಕ್ಕದಾಗಿ ಅಂತ. ಮತ್ತು ನಾನು ಓರಿಯೋ ಚೀಸ್ ಕೇಕ್ ಅಲ್ವಾ, ಇದು ಓರಿಯೋ ಚೀಸ್ ಕೇಕ್ ತರಿಸಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ, ತಿಂದು ಟೇಸ್ಟ್ ನೋಡೋಣವಾ? ಆಯ್ತಪ್ಪ, ನೀವು ಸ್ನ್ಯಾಪ್ ಹಾಕ್ರಪ್ಪ, ಅಷ್ಟು ಹಾಕ್ರಪ್ಪ ಸ್ನ್ಯಾಪು. ಅಯ್ಯೋ 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 ಹಾಕಿ ನೀವು ಸ್ನ್ಯಾಪ್ ಹಾಕಿ. ಅಯ್ಯೋ ಹಾಕಿರಿ. ಅಯ್ಯೋ ಸ್ನ್ಯಾಪ್ ಯೂಸ್ ಮಾಡಲ್ವಾ? ನೀನು ಸ್ನ್ಯಾಪ್ ಡೈಲಿ ನೋಡ್ತೀನಿ ಮತ್ತೆ. ಹಂಗಂದ್ರೆ ನಿಮ್ಗೆ ಯಾರೋ ನನ್ನ ನೇಮಲ್ಲಿ ಸ್ನ್ಯಾಪ್ ಹಾಕ್ತಾರೆ ಅನ್ಸುತ್ತೆ ನೋಡಿ. ನಾನು ಸ್ನ್ಯಾಪ್ ಹಾಕಲ್ಲ. ಬೇಗ ಹಾಕ್ರಿ. ತಿನ್ನಕ್ಕೆ ಉಟ್ಬಿಟ್ಟಿದ್ದೀರಾ? ನೀವು ಸ್ನ್ಯಾಪ್ ಹಾಕಕ್ಕೆ ಹುಟ್ಟಿದ್ದೀರಲ್ಲ. ಮೆಮೊರಿ. ಆಯ್ತಾ? ಆ್ಯಕ್ಚುಲಿ ನನ್ನ ಫ್ರೆಂಡಿಂದು ಬರ್ಡೇ ಇತ್ತು ನಿನ್ನೆ. ಸೊ ಇವತ್ತು ಲೆಟೋ ಕೆಫೆಯಲ್ಲಿ ಕೇಕ್ ಕಟ್ ಮಾಡಿಸ್ತಿದ್ದೀವಿ. ಹ್ಯಾಪಿ ಬರ್ಡೇ ಟು ಯು. 21st ಬರ್ಡೇನಾ? 21 ವರ್ಷನಾ ನಿನಗಿನ್ನು? ನನಗಿನ್ನೂ 1 ವರ್ಷ ಚಿಕ್ಕವಳು ಇನ್ನೇನು. ಇವಾಗ ಎಲಿಜಬೆತ್ ಲೈನ್ ತೊಗೊಂಡು ಕೆನರಿ ಉಲ್ಫ್ ಕಡೆ ಹೋಗ್ಬೇಕು. ಕೆನರಿ ಉಲ್ಫಿಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗೋದಷ್ಟೇ. ಸಖತ್ತಾಗೈತಲ್ಲ ಸ್ಟೇಷನ್ನು. ಇದು ಆಲ್ರೆಡಿ ಹೇಳಿದ್ದೀನಿ ನಾನು ಎಷ್ಟಲ್ಲಿ ಅಂತ ಹೇಳೋದು. ಈ ಕಡೆ ನೋಡಿ ಒಂಥರ ಗುಹೆ ಇದ್ದಂಗೆ ಐತೆ ಒಳಗಡೆ. ಫುಲ್ ಅಂಡರ್ ಗ್ರೌಂಡ್ ಅಲ್ಲ ಇದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗಾಳಿ ಆಡುತ್ತೆ ನೋಡಿ. ಸ್ನೋ ಬೀಳ್ತಾ ಇದೆ. ಏನು ವಿದ್ಯಾರಪ್ಪ ಇದು, ಮಳೆ ಬರ್ತೈತೆ ಅಂತ ವೆದರ್ ಪ್ರಿಡಿಕ್ಟ್ ಇತ್ತು. ಸ್ನೋ ಬೀಳ್ತೈತೆ ಇವಾಗ. ಎಷ್ಟು ನಾವು ಬಂದಾಗಿಂದ ಒಂದೇ ಸಲ ಸ್ನೋ ಬಿದ್ದಿದ್ದು. ವಾವ್ ನೋಡಿ, ಕಾಣಿಸ್ತಿದ್ದೇನೆಲ್ಲ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಅಷ್ಟೊಂದು, ಬಟ್ ಇಲ್ಲಿ ಸಖತ್ತಾಗಿ ಕಾಣಿಸ್ತೈತೆ. ಇವತ್ತೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಮಾತಾಡೋದು ಸ್ವಲ್ಪ ಬದಲಾವಣೆ ಐತೆ. ಚಳಿಗೆ ಜಾಸ್ತಿ ಜೋಶಾಗಿ ಮಾತಾಡೋಕ್ಕಾಗ್ತಿಲ್ಲ. ನಮ್ಮದು ದಾವಣಗೆರೆ, ನಮ್ಮ ದಾವಣಗೆರೆನೇ ನೋಡಿ. ಕೆನರಿ ಉಲ್ಫ್ ಅಂತ ಹೆಂಗಿದೆ ಇಲ್ಲಿ ಬಿಲ್ಡಿಂಗ್ಸು. ಇದು ನೋಡಿ ಒಳಗಡೆ. ಈ ಕಡೆ ರೆಸ್ಟೋರೆಂಟಿಂದ ಈ ಕಡೆ ಸ್ಟ್ರೀಟಿಗೆ ಬರೋಕ್ಕೆ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಗ್ಲಾಸ್ ಕವರ್ ಮಾಡಿ. ಇವಾಗ DLR ತೊಗೊಂಡು ಹೋಗ್ಬೇಕು ನಾನೀಗ.
ಎಕ್ಸಿಟ್ ಆಗಿ ಇಲ್ಲೇನೆ ಬಂದಿದ್ದು ನಾನು. ಎಕ್ಸಿಟ್ ಆಗಿ ಬಂದ ತಕ್ಷಣ ಎಂಥ ವ್ಯೂವು ಯಪ್ಪ. ಈ ಬಿಲ್ಡಿಂಗ್ ನೋಡ್ರಿ ಹೆಂಗೈತೆ, ಕ್ರೇಜಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವ